ಬೆಂಗಳೂರು ಮಾಡೋದಕ್ಕೆ ಹೊರಟಿರುವಂತಹ ಸರ್ಕಾರ ಇಂಟೆನ್ಷನ್ಸ್ ಬೇರೆ ಇದೆ. ಆದರೆ ಬ್ರ್ಯಾಂಡ್ ಬೆಂಗಳೂರು ಬದಲಾಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆಯಲ್ಲ ಅನ್ನುವಂತಹ ಸಾರ್ವಜನಿಕರ ಮಾತು ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲಿ ಮರ ಬೀಳುತ್ತೋ, ಎಲ್ಲಿ ಗುಂಡಿಯಿಂದ ಅಪಾಯ ಕಾದಿದೆಯೋ, ಮತ್ತೆ ಯಾವ ರಸ್ತೆಯಲ್ಲಿ ಯಾವ ಕಾಮಗಾರಿ ಅಧ್ವಾನವನ್ನು ಕ್ರಿಯೇಟ್ ಮಾಡುತ್ತೋ ಅನ್ನುವಂತಹ ಆತಂಕನೇ ಜನರಿಗಿದೆ. ಈ ಸಾಲಿಗೆ ಈಗ ನಮ್ಮ ಮೆಟ್ರೋ ಕೂಡ ಸೇರಿದೆ. ನಮ್ಮ ಮೆಟ್ರೋದಿಂದ ಆದಂತಹ ಅನಾಹುತದ ಸ್ವರೂಪ ಹೇಗಿದೆ ಗೊತ್ತಾ? ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಲಿಸ್ತಾ ಇದ್ದ ಕಾರಿನ ಮೇಲೆ ಬಿದ್ದ ಮೆಟ್ರೋ ಬ್ರಿಡ್ಜ್ನ ಸಿಮೆಂಟ್ ತುಂಡು. ಹೊಸ ಕಾರಿನ ಗಾಜು ಡ್ಯಾಮೇಜ್. ಕಾರಲ್ಲಿದ್ದವರು ಜಸ್ಟ್ ಮಿಸ್. ನಮ್ಮ ಮೆಟ್ರೋ ವಿರುದ್ಧ ಕಾರು ಮಾಲೀಕನ ಆಕ್ರೋಶ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಸೇಫ್ ಅಲ್ವೇನೋ ಅನ್ನೋ ಭಯ ಶುರುವಾಗಿದೆ. ಮೊನ್ನೆ ಪಾರ್ಕ್ನಲ್ಲಿ ಮಲಗಿದ್ದ ಬಿಬಿಎಂಪಿ ಕಸದ ಗಾಡಿನ ಚಾಲಕ ಲಕ್ಷ್ಮಣ್ ಮೇಲೆ ಮರದ ಕೊಂಬೆ ಬಿದ್ದು ಚಾಲಕ ಮೃತಪಟ್ಟಿದ್ರು. ಮರ ಬೀಳೋದು, ಗುಂಡಿಯಿಂದ ಅಪಘಾತ ಆಗೋದು ನಡೀತಾ ಇತ್ತು. ನಮ್ಮ ಮೆಟ್ರೋದಲ್ಲೂ ಅನೇಕ ಅವಘಡಗಳು ನಡೀತಾನೆ ಇದೆ. ಈಗ ಈ ಸಾಲಿಗೆ ಹೊಸದೊಂದು ಘಟನೆ ಸೇರ್ಕೊಂಡಿದೆ. ನಿನ್ನೆ ಬೆಳಗ್ಗೆ ಮೈಸೂರು ರೋಡ್ನಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಏಕಾಏಕಿ ಮೆಟ್ರೋ ಬ್ರಿಡ್ಜ್ನಿಂದ ಸಿಮೆಂಟ್ನ ಕಲ್ಲು ಕಳಚಿ ಬಿದ್ದಿದ್ದು, ಇನ್ನೂ ಖರೀದಿಸಿ 1 ತಿಂಗಳು ಕೂಡ ಆಗದ SUV 700 ಕಾರ್ನ ಫ್ರಂಟ್ ಗ್ಲಾಸ್ ಮತ್ತು ರೂಫ್ ಡ್ಯಾಮೇಜ್ ಆಗಿದೆ. ಕಲ್ಲು ಬಿದ್ದ ಫೋರ್ಸ್ಗೆ ಕಾರಲ್ಲಿದ್ದವರು ಕ್ಷಣಕಾಲ ಭಯಗೊಂಡು ಏನಾಗ್ಬಿಡುತ್ತೋ ಅನ್ನುವಂತಹ ಶಾಕ್ ಅಲ್ಲಿದ್ರಂತೆ. ಹೀಗೆ ಮೆಟ್ರೋ ರೈಲು ಹೋಗ್ತಾ ಇದ್ದ ಹಾಗೆ ಅಲ್ಲಿನ ವೈಬ್ರೇಷನ್ಗೆ ಸಿಮೆಂಟ್ ಕಳಚಿ ಬಿದ್ದಿದೆ. ನಾವು ನಮ್ಮ ಕುಟುಂಬದ ಫಂಕ್ಷನ್ಗೆ ಹೊರಟಿದ್ವಿ, ಹೊಸ ಕಾರಿದು, ಹೀಗಾಗಿದೆ ನೋಡಿ ಅಂತಿದ್ದಾರೆ ಅವರು. ನಾನು ಬೆಂಗಳೂರಿಂದ ಮೈಸೂರು ರೋಡಲ್ಲಿ ಮೈಸೂರಿಗೆ ಹೋಗ್ತಾರೆ, ಫಂಕ್ಷನ್ ಇದೆಲ್ಲ ಹೋಗ್ತಾ ರೋಡಲ್ಲಿ ಟ್ರೈನ್ ಪಾಸ್ ಆಯಿತು. ಟ್ರೈನ್ ಪಾಸ್ ಆಗೋ ಮೂಮೆಂಟಲ್ಲಿ ಮೇಲೆಯಿಂದ ಕಲ್ಲು ಬಿದ್ದಿದೆ. ಅಲ್ಲಿಂದ ಆ ಗ್ಲಾಸ್ ಎಲ್ಲ ಚೇಂಜ್ ಆಗಿದೆ, ಒಳಗಡೆ ಇದೆಲ್ಲ ಫ್ರಂಟ್ ಗ್ಲಾಸು ಫುಲ್ಲು ಇದಾಗಿದೆ. ತಿರ್ಗಿ ಮೇಲೆ ರೂಫ್ ಗ್ಲಾಸ್ ಅದು ಹೋಗಿದೆ. ಆ ಥರ ಆಗಿ ಗಾಡಿ ಸೈಡ್ಗಾಗಿ ನಾವು ಮೇಲೆ ನೋಡ್ರೆ ಮೇಲೆ ಕಲ್ಲು ಬಿದ್ದಿದೆ. ಯಲಹಂಕದ ಬಾಗ್ಲೂರಿನಿಂದ ಮೈಸೂರಿಗೆ ಕಾರ್ಯಕ್ರಮಕ್ಕೆ ನವೀನ್ ರಾಜ್ ಮತ್ತು ಕುಟುಂಬ ಹೋಗ್ತಾ ಇದ್ದಾಗ ಮೈಸೂರು ರಸ್ತೆಯ ಪಿಲ್ಲರ್ ನಂಬರ್ 393 ಬಳಿ ಹೀಗಾಗಿತ್ತು. ನಾನು ಕೂಡಲೇ BMRCL ಅಧಿಕಾರಿಗಳನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದೆ. ಬಳಿಕ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೀನಿ. ನಮಗೆ ಪರಿಹಾರ ಬೇಕು. ಕಾರ್ ತೆಗೆದುಕೊಂಡು ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ನಮ್ಮ ಮೆಟ್ರೋದವರು ಇದಕ್ಕೆ ಉತ್ತರಿಸಬೇಕು ಅಂತಿದ್ದಾರೆ. ಈ ಬ್ಯಾಟರಾಯನಪುರ ಲಿಮಿಟಲ್ಲಿ ಮೆಟ್ರೋ ಫ್ಲೈಓವರ್ ಇದೆಯಲ್ಲ ಸರ್, ಆ ಮೆಟ್ರೋ ಫ್ಲೈಓವರ್ ಹತ್ರ ಕೆಳಗಡೆ ನಾವು ಪಾಸ್ ಆಗಬೇಕಾದ್ರೆ ಅಚಾನಕ್ಕಾಗಿ ಮೇಲಿಂದ ಇಷ್ಟು ಗಾತ್ರದ ಒಂದು ಸಿಮೆಂಟ್ ಬ್ಲಾಕ್ ಬಿತ್ತು ಸರ್. ಮೆಟ್ರೋ ಪಿಲ್ಲರ್ ಇದರಿಂದ ಆ ಟ್ರ್ಯಾಕಿಂದ ಬಿದ್ದಿದ್ದೆ ಸ್ಮ್ಯಾಶ್. ಆ ಟ್ರೈನ್ ಪಾಸ್ ಆಯಿತು ಸರ್. ಜಸ್ಟ್ ಟ್ರೈನ್ ಪಾಸ್ ಆಗಿದ್ದೆ, ಆ ವೈಬ್ರೇಷನ್ಗೆ ಅದು ಮೇಲಿಂದ ಕೆಳಗಡೆ ಬಿತ್ತು ಸರ್. ಆ ಬಿದ್ದಿದ್ದ ಫೋರ್ಸ್ಗೆ ನಮ್ಮದು ಫ್ರಂಟ್ XUV ಕಾರ್ ಸರ್, ನಮ್ಮದು ಫ್ರಂಟ್ ಗ್ಲಾಸ್ ಎಲ್ಲ ಸ್ಮ್ಯಾಶ್ ಆಗಿದೆ. ಅದು ಮತ್ತು ಸನ್ ರೂಪು ಇದೆಲ್ಲ ಸ್ಮ್ಯಾಶ್ ಆಗಿದೆ ಸರ್. ಪೊಲೀಸ್ ಠಾಣೆಗೆ ದೂರು ನೀಡುತ್ತಾ ಇದ್ದ ಹಾಗೆ ಮೆಟ್ರೋ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಘಟನೆ ಬಗ್ಗೆ ನವೀನ್ ರಾಜ್ನಿಂದ ಮಾಹಿತಿ ಪಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕಾರ್ ಮೇಲೆ ಬಿದ್ದ ಆ ಸಿಮೆಂಟ್ ಕಲ್ಲು ಯಾರ ಮೇಲಾದರೂ ಬಿದ್ದಿದ್ರೆ ಏನ್ ಗತಿ ಅನ್ನೋದೇ ನಮ್ಮ ಪ್ರಶ್ನೆ. ಇದಕ್ಕೆ ಶಾಶ್ವತವಾದ ಪರಿಹಾರವನ್ನ ಮತ್ತು ಸರಿಯಾದ ರೀತಿಯ ನಿರ್ವಹಣೆಯನ್ನ ನಮ್ಮ ಮೆಟ್ರೋ ಮಾಡಬೇಕಾಗಿದೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.